ಟಾಕ್ಸಿಕ್ ಟೀಮ್ ಇಂದ ಮತ್ತೊಂದು ಅಪ್ಡೇಟ್ ಬಂದೇ ಬಿಡ್ತು ಗುರು. ಮತ್ತೊಂದು ಪೋಸ್ಟರ್ ರಿವೀಲ್ ಮಾಡಿದ್ದಾರೆ. ಅದು ಯಾರ್ದು ಗೊತ್ತಾ? ಹುಮಾ ಕುರೇಶಿ ಅವ್ರದ್ದು. ಹೌದು, ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹುಮಾ ಕುರೇಶಿ ಆಸ್ ಎ ಎಲಿಜಬೆತ್. ಯಶ್ ಅವರ ವಿರುದ್ಧ ಅಬ್ಬರಿಸಲಿದ್ದಾರ ಎಲಿಜಬೆತ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನೀವು ನೋಡ್ತಾ ಇದ್ದೀರಾ ರಾಘವ್ ಸಿನಿ ಟಾಕ್ಸ್. ನಾನು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಇಂದು ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಚಿತ್ರದ ಪ್ರಮುಖ ಪಾತ್ರಧಾರಿಯಾದ ಬಾಲಿವುಡ್ ನಟಿ ಹುಮಾ ಕುರೇಶಿ ಅವರು ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ. ಈ ಸಿನಿಮಾದಲ್ಲಿ ಅವರು ಎಲಿಜಬೆತ್ ಎಂಬ ಅತ್ಯಂತ ಪವರ್ಫುಲ್ ಮತ್ತು ರಹಸ್ಯಮಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪೋಸ್ಟರ್ ನಲ್ಲಿ ಅವರ ಕಣ್ಣಿನ ನೋಟ ಮತ್ತೆ ರಾಯಲ್ ಲುಕ್ ನೋಡಿದ್ರೆ ಇದು ಕೇವಲ ಪೋಷಕ ಪಾತ್ರ ಅಲ್ಲ, ಬದಲಿಗೆ ಕತೆಗೆ ದೊಡ್ಡ ತಿರುವು ನೀಡೋ ಪಾತ್ರ ಅಂತ ಸ್ಪಷ್ಟವಾಗ್ತಿದೆ. ಎಷ್ಟು ಆಪೋಸಿಟ್ ಆಗಿ ವಿಲನ್ ಆಗಿ ಏನಾದ್ರು ಕಾಣಿಸ್ಕೊಳ್ತಾ ಇದಾರ, ಕಾದ್ ನೋಡ್ಬೇಕಾಗಿದೆ. ನನಗನ್ಸೋ ಪ್ರಕಾರ ಸಿನಿಮಾ ವಲಯದಲ್ಲಿ ಕೇಳ್ಬರ್ತಿರೋ ಮಾಹಿತಿ ಪ್ರಕಾರ ಈ ಚಿತ್ರದಲ್ಲಿ ಆಂಟಗನಿಸ್ಟ್ ಪಾತ್ರದಲ್ಲಿ ಮಿಂಚಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಶ್ ಅವರ ಮಾಸ್ ಕದರಿಗೆ ಪೈಪೋಟಿ ನೀಡೋದಕ್ಕೆ ಎಲಿಜಬೆತ್ ಪಾತ್ರವನ್ನ ಬಹಳ ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡಿದಾರಂತೆ ನಿರ್ದೇಶಕಿ ಗೀತು ಮೋಹನ್ ದಾಸ್. ಈಗಾಗಲೇ ಮಹಾರಾಣಿ ವೆಬ್ ಸೀರೀಸ್ ಮೂಲಕ ತಮ್ಮ ನಟನಾ ಚಾತುರ್ಯ ತೋರಿಸಿರೋ ಹುಮಾ ಕುರೇಶಿ ಈಗ ಯಶ್ ಜೊತೆಗಿನ ಸ್ಕ್ರೀನ್ ಶೇರಿಂಗ್ ನೋಡಲು ಫ್ಯಾನ್ಸ್ ಕಾಯ್ತಿದ್ದಾರೆ. ಇನ್ನು ಚಿತ್ರದ ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಚಿತ್ರಕ್ಕೆ ಜಾನ್ ವಿಕ್ ಖ್ಯಾತಿಯ ಜೆ ಪೆರ್ರಿ ಅವರ ಆಕ್ಷನ್ ಡೈರೆಕ್ಷನ್ ಇದೆ. ಅವರ ಈ ಸಾಹಸ ನಿರ್ದೇಶನದಲ್ಲಿ ಹುಮಾ ಕುರೇಶಿ ಅವರು ಕೂಡ ಭರ್ಜರಿ ಆಕ್ಷನ್ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅಂತೇಳಿ ಚಿತ್ರತಂಡ ಎಲ್ಲೂ ರಿವೀಲ್ ಮಾಡಿಲ್ಲ, ಆದ್ರೆ ಸೋರ್ಸ್ ಮುಖಾಂತರ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾಗಿದೆ. ಇತ್ತೀಚಿನ ಸಂದರ್ಶನ ಒಂದರಲ್ಲೂ ಕೂಡ ಹುಮಾ ಕುರೇಶಿ ಅವರು ಹೇಳಿರುವಂತೆ ಟಾಕ್ಸಿಕ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಬಿಗ್ಗೆಸ್ಟ್ ಮೂವಿ ಆಗಿ ಹೊರಹೊಮ್ಮಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಅಪ್ಡೇಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಮೇ ಬಿ ಯಶ್ ಬರ್ಡೇ ಅಷ್ಟೊತ್ತಿಗೆ ಕಂಪ್ಲೀಟ್ ಎಲ್ಲ ಕಾಸ್ಟ್ ರಿವೀಲ್ ಮಾಡ್ತಾರೆ. ಹಾಗೆ ಯಶ್ ಬರ್ಡೇಗೆ ಟೀಸರ್ನ ಬಿಡ್ತಾರೆ ಅಂತ ಹೇಳಿ ಕೆಲವೊಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ, ಬಟ್ ಟೀಸರ್ ಏನಾದ್ರು ಬಂತಂದ್ರೆ ಎಷ್ಟು ಅಭಿಮಾನಿಗಳಿಗೆ ಬರ್ಡೇಗೆ ಒಳ್ಳೆ ಒಂದು ದೊಡ್ಡ ಗಿಫ್ಟೇ ಸಿಕ್ಕಂತಾಗುತ್ತೆ. ಇದಿಷ್ಟು ಇವತ್ತಿನ ಪೋಸ್ಟರ್ ಬಗ್ಗೆ ನನ್ನ ಅನಿಸಿಕೆ ಆಗಿತ್ತು. ಇದಿಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಹೇಳ್ಬೇಕನ್ಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.